ನವಗ್ರಹ ಬಂದಾಗ ದರ್ಶನ್ ಸರ್ದು ಮತ್ತು ವಿನೋದ್ ಸರ್ದೊಂದು ಆ ಫೈಟ್ ನೋಡಿ ತುಂಬ ಸರ್ ಬೇಡ ಸರ್ ಆ ಥರ ಪಾತ್ರ ತುಂಬ ಆಗ್ತಿದೆ ಅಂತ ಅಂದೆ ನಾನು ಚೈತನ್ಯ ಮಾತಾಡ್ತಿರೋದು ನೀನು ಬಾ ನೀನು ಫಸ್ಟ್ ಸರ್ ಬಸವೇಶ್ವರ ನಗರಕ್ಕೆ ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡಿಸ್ತಾ ಇದ್ದಿದ್ದು ನಾನು ಯಾವಾಗ ಇನ್ನೂ ಜೋರ ಹೊಡಿಬೇಕು ನೀವು ಅಂದರು ಅವಾಗ ನಂಗೆ ಧೈರ್ಯ ಬಂದಿದ್ದು. ಈ ಘಟಾನುಘಟಿಗಳ ಮಧ್ಯೆ ನಾನು ಏನು ಮಾಡಲಿ ಸರ್? ಅಂದರೆ ಹೊಡಿತೀನಿ ಬಿಡಿತಾ ಇದೆ ಆ ಥರದ್ದು ಏನು ಇದರಲ್ಲಿ ಇಬ್ಬರು ಮಚ್ಚಿಡ್ತೀವಿ ತಿರ್ಗಾ. ಐ ಥಿಂಕ್ ಇದನ್ನ ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದರೆ ನಮ್ಮ ಪ್ರೊಡ್ಯೂಸರ್ಗಳು ನೋಡ್ಕೊತಾರೆ. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಲರಾಮದ ಭಾಗವಾಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಸಿನಿಮಾ ನನಗೊಂಥರ ಬಿಫೋರ್ ನನ್ನಿದು ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಇರಲಿಲ್ಲ, ಗೊತ್ತಿರಲಿಲ್ಲ ಈ ಸಿನಿಮಾ ಹೆಂಗೆ ಏನು ಅಂತ. ಇದಕ್ಕೆ ನಾನು ಎಂಟ್ರಾಗೋದಕ್ಕೆ ಒಬ್ಬರು ಮೂಲ ಕಾರಣ ನಮ್ಮ ಕಿರಣ್. ಸೊ ಅವರು ನಾನು ಮುಂಚೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಹಾಗಾಗಿ ಈ ಪ್ರಾಜೆಕ್ಟ್ ಈ ವಾಸ್ ಎ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಮೂಲಕ ನಾನು ಈ ಸಿನಿಮಾಗೆ ಎಂಟ್ರಿ ಆಗಿದ್ದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಚೈತನ್ಯ ಸರಿಗೆ ಮೊದಲನೇ ಆಡಿಷನ್ ಕೊಟ್ಟಾದಮೇಲೆ ಸರ್ ನೋಡ್ತಿದ್ದಾಗಲೇ ಒಂದು ನಾನು ಏನು ಪಾತ್ರ ಮಾಡಿದ್ದೇನೆ ಅದಕ್ಕೆ ಇಮಿಡಿಯೇಟಾಗಿ ಸೆಲೆಕ್ಟ್ ಮಾಡಿದ್ರು. ದೆನ್ ಅಗೇನ್ ಮ್ಯಾಮ್ ನಿಶಾ ಮ್ಯಾಮ್, ನಿಮಗೂ ಥ್ಯಾಂಕ್ಸ್ ತುಂಬ. ದೆನ್ ಅಗೇನ್ ಮತ್ತು ಪದ್ಮಮ್ಮ ಕ್ಲಾಸ್ಮೇಟ್ ಅಂತಲೇ ಹೇಳ್ಬೋದು. ಹೌದು, ಕ್ಯಾರವನಲ್ಲೆಲ್ಲ ಹಾಡು ಆಡ್ಕೊಂಡಿದ್ದೆ ಅಲ್ವಾ ಮ್ಯಾಮ್? ಸೊ ಅದಾದ ನಂತರ ನನಗೆ ನಾನು ನೋಡಿದ್ದು ಶ್ರೇಯಸನ್ನ. ಸೊ ಒಂದು ಒಳ್ಳೆ ಟೀಮು, ಆ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಆಗಿರೋದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಅಗೈನ್ ವಿನೋದ್ ಸರ್ ಬಗ್ಗೆ ಹೇಳಲೇಬೇಕು. ನಾನು ಐ ಥಿಂಕ್ ನವಗ್ರಹ ಬಂದಾಗ 10th ಸ್ಟ್ಯಾಂಡರ್ಡ್ ಏನೋ ಅಂದ್ಕೊಳ್ತೀನಿ. 10th ಸ್ಟ್ಯಾಂಡರ್ಡ್ ಏನೋ ಅಂತ. ನೀವು ಎಂಟ್ರಿ ಸೀನ್ ನಿಂದು ನಾನಂತೂ ಫಿದಾಗ್ಬಿಟ್ಟಿದೆ ಸರ್ ಆ ಸೀನ್ಗೆ. ಸ್ಟಾರ್ಟಿಂಗೇ ಡಿಸಿ ಸೀನ್ ಅಲ್ವಾ ನಿಂದು? ಹೌದು, ಅದೇ ನಾವು ಚಿಕ್ಕ ವಯಸ್ಸಲ್ಲಿ ಆ ಒಂದು 10th ಸ್ಟ್ಯಾಂಡರ್ಡಲ್ಲಿದ್ದಾಗ ಮರಳ ಮೇಲೆಲ್ಲ ಫೈಟ್ ಮಾಡ್ತಾಯಿದ್ವಿ. ಸೊ ಈ ನವಗ್ರಹ ಬಂದಾಗ ದರ್ಶನ್ ಸರ್ದು ಮತ್ತು ವಿನೋದ್ ಸರ್ದೊಂದು ಆ ಫೈಟ್ ನೋಡಿ ತುಂಬ ಇನ್ಸ್ಪೈರ್ಡ್ ಆಗಿದ್ದೆ ಆ ಟೈಮಲ್ಲಿ. ಅವಾಗ ಪ್ಲ್ಯಾನ್ ಮಾಡಿ ಅಲ್ಲೇ ನನ್ಗೆ ಹೊಡಿಬೇಕು ಅಂತ. ಇಲ್ಲ ಆ ಥರ ಏನಿಲ್ಲ. ಸೊ ಅವಾಗ ಒಂದು ಇಲ್ಲ ಇವ್ರ ಜೊತೆ ಪ್ರಾಜೆಕ್ಟ್ ಮಾಡಬೇಕಲ್ಲ. ಆವಾಗಲ್ಲ ಬರ್ತಾ ನಾನು ಆರ್ಟಿಸ್ಟ್ ಆದಮೇಲೆ. ಬಟ್ ಆ ಟೈಮಲ್ಲಿ ನನಗೆ ಇವರು ನೋಡಿದಾಗ ಏನು ಗುರು ಫೈಟ್ ಮಾಡ್ತಾರೆ ಇವರು, ಏನು ಸಕಲಾಗಿ ಮಾಡ್ತಾರೆ. ಸೊ ಆ್ಯಂಡ್ ಅಗೇನ್ ಪ್ರಭಾಕರ್ ಸರ್ ಸಿನಿಮಾಗಳು ನೋಡಿದ್ವಿ. ಸೊ ಇದನ್ನೆಲ್ಲ ನೋಡಿದಾಗ ಫೈನಲಿ ವಿನೋದ್ ಸರ್ ಜೊತೆ ಪ್ರಾಜೆಕ್ಟ್ ಅಂತ ಗೊತ್ತಾಗಿದ್ದ ತಕ್ಷಣ ವೆರಿ ನೆಕ್ಸ್ಟ್ ಸೆಕೆಂಡೇ ನಾನು ಮಾಡ್ತಿದ್ದೀನಿ ಪ್ರಾಜೆಕ್ಟ್ ಅಂತ ಕನ್ಫರ್ಮ್ ಮಾಡಿಕೊಂಡೆ. ಸೊ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಸಿನಿಮಾ ಪೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಸೊ ನಾನು ಆ್ಯಂಡ್ ಪುನಿ ಆಗಿರ್ಬೋದು, ಸೀನಾ ತುಂಬ ಆಲ್ಮೋಸ್ಟ್ ಸಿನಿಮಾ ಪೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತೀವಿ. ಅನಿಲ್ ಪಠಾಣ್ ಅಂತ ಒಂದು ಪಾತ್ರ ಇದೆ. ಸೊ ಅವರು ಅನಿಲ್ ಸಿದ್ದು ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಟ್ಟಿಗೆ 4 ಜನ ಟ್ರಾವೆಲ್ ಮಾಡ್ತೀವಿ ಕಂಪ್ಲೀಟ್ ಸಿನಿಮಾ. ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆ ಕಂಪ್ಲೀಟ್ ಸಿನಿಮಾ ಟ್ರಾವೆಲ್ ಮಾಡ್ತೀನಿ ಅಂತ. ಇದೊಂದು ಒಳ್ಳೆಯ ಭಾಗ್ಯ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರುಣ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಶ್ವಿನ್ ಸರ್, ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಹಲವಾರು ಪಾತ್ರಗಳನ್ನ ನಾವು ನೋಡಿದ್ದೀವಿ, ಎಕ್ಸ್ಪೀರಿಯನ್ಸ್. ಸೊ ಈ ಸಿನಿಮಾಲಿ ವರ್ಕ್ ಮಾಡುವಾಗ ನಿಮಗೆ ಯಾವ ಥರ ಇತ್ತು ಸರ್? ಆ ಒಂದು ಜಾನರ್ನ ನೀವು ಓಕೆನಾ ನಿಮ್ಗೆ ಹೆಂಗಿತ್ತು? ಎಲ್ಲರಿಗೂ ಮೊದಲಿಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ನಮ್ಮ ಹಾಸನದ ಕಡೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತಾರೆ. ವಿನಯಗೌಡ ಹೇಳ್ದಂಗೆ 26ರಲ್ಲಿ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ. ಇದು ಮೊದಲನೇ ಮಾತು. ಎರಡನೇ ಮಾತು, ನಮ್ಮ ಇವರು ರಜತ್ ಕೇಳ್ದಂಗೆ ನನಗೆ ನಾನು ಕಲಾಂಗೋತ್ರಿ ಅನ್ನೋ ಒಂದು ಥಿಯೇಟ್ರ್ ಟೀಮಲ್ಲಿದ್ದೆ. ರಂಗಶಂಕರ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ ವಾಯ್ಸ್ ಬರೋದು ಗಿರೀಶ್ ಕಾರ್ನಾಡ್ ಅವರು, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಶೋ ಮಧ್ಯದಲ್ಲಿ. ಅವರ ಗರಡಿಲಿ ಬೆಳೆದಿದ್ದು ನಮ್ಮ ಚೈತನ್ಯ ಸರ್. ನಾನು ಚೈತನ್ಯ ಸರ್ನ ಯಾವ ರೀತಿ ಫಾಲೋ ಮಾಡ್ತಿದ್ದೆ ಅಂದರೆ ಮೇ ಬಿ ಏರ್ಟೆಲ್ ಸಬ್ಸ್ಕ್ರಿಪ್ಷನ್ ಥರ ಎವ್ರಿ ಮಂತ್ ಸರ್ ಯಾವ ಸಿನಿಮಾ ನೆಕ್ಸ್ಟು ಅಂತ. ಫಸ್ಟ್ ಟೈಮು ನಾನು ಶೂಟಿಂಗ್ ಹೋಗೋಕ್ಕೂ 4 ತಿಂಗಳು ಮುಂಚೆನೇ ಸರ್ ನನಗೆ ಆಫೀಸಿಗೆ ಕರೆದು ಫುಲ್ ಕತೆ ಹೇಳಿ ಅದರಲ್ಲಿ ನಿಮ್ಮ ಪಾತ್ರ ಮಾಡಿ ಅಂತಿದ್ರು. ಫಸ್ಟು ಅವರು ಫೋನ್ ಮಾಡಿದಾಗ ಸರ್ ಬೇಡ ಸರ್ ಆ ಥರ ಪಾತ್ರ ತುಂಬ ಆಗ್ತಿದೆ ಅಂತ ಅಂದೆ ನಾನು. ಫಸ್ಟು ಅಶ್ವಿನ್, ನಾನು ಚೈತನ್ಯ ಮಾತಾಡ್ತಿರೋದು ನೀನು ಬಾ ನೀನು ಫಸ್ಟು ಸರ್ ಬಸವೇಶ್ವರ ನಗರಕ್ಕೆ ಅಂತ. ಅಲ್ಲಿ ಹೋಗಿ ಕೇಳಿದಾಗ ನಾನು ಮಾತೇ ಆಡಲಿಲ್ಲ. ಯಾಕೆಂದರೆ ಅವರು ನಾನು ಮೊದಲೇ ಹೇಳ್ದಂಗೆ ಗಿರೀಶ್ ಕಾರ್ನಾಡ್ ಅಂತ ದೊಡ್ಡವ್ರ ಜೊತೆ ಬೆಳೆದಿರೋದು. ಅವ್ರದ್ದು ಏನು ಹೇಳ್ಕೊಟ್ರು ಪ್ರತಿದಿನವೂ ನನಗೂ ಪ್ರತಾಪ್ದೇ ಜಾಸ್ತಿ ಇದ್ದಿದ್ದು ಒಟ್ಟಿಗೆ ಕಾಂಬಿನೇಷನ್ನು. ಇಸ್ ಜಸ್ಟ್ ಲೈಕ್ ಎ ಸ್ಕೂಲ್ ಕಲ್ತಿದ್ದು. ಆಮೇಲೆ ನಾನು ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ನಮ್ಮೂರವರು, ಹಾಸನದವರು.
ಸೊ ಬಲರಾಮನು ಹಾಸನ ಅಂತ ನನಗೆ ಆಮೇಲೆ ಗೊತ್ತಾಯ್ತು, ನನಗೆ ಗೊತ್ತಿರಲಿಲ್ಲ. ಸೊ ಆಮೇಲೆ ಶ್ರೇಯಸ್ ಅವರು, ನಮ್ಮ ಪ್ರೊಡ್ಯೂಸರ್ ಅವರು, ಅವ್ರು ನಮ್ಮೂರು ರೆಡಿ ಆಗಿದ್ದಾರೆ ಈಗ. ಸೊ ಇದು ನಮ್ಮೂರು ನಮ್ಮನೆ ಸಿನಿಮಾಗೆ ಹೋಗಿದೆ ನನಗಂತೂ. ಸೊ ಇದ್ರ ಮೇಲೆ ಒಂದು ಸ್ಪೆಷಲ್ ಲವ್ ಇದೆ. ಇನ್ನು ಆ್ಯಕ್ಟ್ರಸ್ಗಳು ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸೇ, ಎಲ್ಲರೂ ಬೇರೆ ಬೇರೆ ಎಲ್ಲ ಕಡೆ ಸಿಕ್ಕಿದ್ದೀವಿ. ಅವರು ವೈರಲ್ ಸ್ಟಾರು. ಆಮೇಲೆ ವಿನೋದ್ ಸರ್ ಬಗ್ಗೆ ನಾನು ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡಿಸ್ತಾ ಇದ್ದಿದ್ದು ನಾನು ಯಾವಾಗಲೂ. ಪ್ರತಿ ವರ್ಷ ನೋಡಿದ್ರು 6 ಪ್ಯಾಕು. ನಾನು ಒಂದಿನೂ ನಾವು ಹಿಂಗಿಲ್ವಲ್ಲಪ್ಪ ಜೀವನದಲ್ಲಿ ಅಂತ ಅನ್ಕೋತಾ ಇದ್ದೆ. ಅಂದರೆ ಅಲ್ಲೇ ಗೊತ್ತಾಗುತ್ತೆ ಅವ್ರ ಡೆಡಿಕೇಶನ್. 16 ನಾವು ಜಗ್ಗುದಾದ ಮಾಡಿದಾಗ್ಲಿಂದ ದರ್ಶನ್ ಸರ್ ಮನೆಗೆ ನಮ್ಮ ಬರ್ಡೇಗೆ ಬರ್ತಿದ್ದೆ, February 16. ಎವ್ರಿ ಟೈಮ್ ನೀವು ನೋಡಿದ್ರೆ ಫಿಟ್ ಆ್ಯಂಡ್ ಫೈನ್. ಸೊ ಫೈನಲಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಒಂದು ಸೀನಂತೂ ನಾನು ಪ್ರತಾಪು ಹಾಕ್ಕೊಂಡು ಅದು ಹೇಳಲ್ಲ ತೆರೆ ಮೇಲೆ, ನನಗೆ ಭಯ. ಸ್ಟಾರ್ ಒಬ್ಬರಿಗೆ ನಮಗೆಲ್ಲ ಗೊತ್ತಿಲ್ಲ ಏನು ಅನ್ಕೋತಾರೋ ಏನು ಅಂತ. ಬಟ್ ಅವರು ಇನ್ನೂ ಜೋರಾಗಿ ಹೊಡಿಬೇಕು ನೀವು ಅಂದರು. ಅವಾಗ ನನಗೆ ಧೈರ್ಯ ಬಂದಿದ್ದು, ಕಮ್ಮಿ ಆಯಿತು. ಸರ್ ನೋಡ್ಕೊಂಡು ಹೊಡೀರಿ ಅಂದರು, ಇವ್ರು ಇನ್ನೂ ಜೋರಾಗಿ ಹೊಡೀರಿ ಅಂದರು. ಅವಾಗ ನನಗೂ ಪ್ರತಾಪ್ಗೂ ಸ್ವಲ್ಪ ಧೈರ್ಯ ಬಂತು. ಸೊ ಹೋಲ್ ಎಕ್ಸ್ಪೀರಿಯನ್ಸ್ ಇಸ್ ಸೂಪರ್. ವೇಣು ಸರ್ ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯಾಮ್ ಜೊತೆ ನಾನು ರಾಜ್ಕುಮಾರ ಎಲ್ಲ ಮಾಡಿದ್ದೀನಿ, ಬಟ್ ಸೀನ್ಸ್ ಇಲ್ಲ. ಸೀನ್ ನಿಮ್ಮದು ಎಲ್ಲ ಸಿನಿಮಾಗಳು ಹಿಟ್ಟೆ, ಇದು ಹಿಟ್ಟೆ. ಸೊ ವೇಣು ಸರ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಇನ್ನೊಂದು ನನ್ನ ಪರ್ಸನಲಿ ಮೋರ್ ಇಂಟ್ರೆಸ್ಟೆಡ್ ಇಂಡಿಯನ್ ಮ್ಯೂಸಿಕ್ಕಲ್ಲಿ ಸಂತೋಷ್ ನಾರಾಯಣ್. ಸೊ ಈಸ್ ಎನ್ ಆ್ಯಡೆಡ್ ಒಂಥರ ಈ ಕಾಫಿ ಕೊಟ್ಟು ಮೇಲ್ಗಡೆ ಒಂದು ಫ್ಲೇವರ್ ಕೊಡ್ತಾರಲ್ಲ, ಸೊ ಆ ಥರ. ಸೊ ಅವರು ಚೈತನ್ಯ ಸರ್ ಆದ ತಕ್ಷಣ ನೆಕ್ಸ್ಟ್ ಇವ್ರ ರೂಮ್ಗೆ ಹೋಗಿ ನಾನು ಮಾತಾಡಿದ್ದು. ಯಾಕೆಂದರೆ ನಮಗೆ ತುಂಬ ಸಿನಿಮಾಗಳು ಮಾಡ್ತಾ ಇರ್ತಿರ್ತೀವಿ, ಒಂದು ಹೋಮ್ಲಿ ಫೀಲ್ ಕೊಡೋಲ್ಲ ಯಾರು. ಅಂದರೆ ಒಂಥರ ಒಂದೊಂದ್ಸರಿ ತುಂಬ ಹಾಡಾಗಿರುತ್ತೆ, ಬಟ್ ಐ ಫೆಲ್ಟ್ ರಿಯಲಿ ಒಂದು ಏನೋ ನಮ್ಮದೇ ಹೋಮ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ದಂಗೆ ನಂಗೆ ಹಾರ್ಟ್ಲಿ ಹೇಳ್ತಾ ಇದ್ದೀನಿ, ಆ ಥರ ಫೀಲ್ ಆಯಿತು. ಸೊ ಹೋಲ್ ಟೀಮ್ ಇಸ್ ಸೂಪರ್. ಇಲ್ಲಿ ಹೂವಿನಿಂದ ನಾರು ಸ್ವರ್ಗ ಅಂದಂಗೆ ಇಷ್ಟು ಎಲ್ಲರ ಜೊತೆ ಕೆಲಸ ಮಾಡಿದಾಗ ನನಗೂ ನನ್ನ ಪಾತ್ರದಲ್ಲೂ ಏನೋ ದಕ್ಕುತ್ತೆ ಅನ್ನೋ ಒಂದು ನನ್ನ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಗೆಲ್ಲಬೇಕು. ನಮಸ್ಕಾರ, ಆದಿತ್ಯ ಶ್ರೀ ಅಂತ. ನಾನು ಈ ಹಿಂದೆ ಡೇರ್ಡೆವಿಲ್ ಮುಸ್ತಫಾದಲ್ಲಿ ರಾಮಾನುಜ ಅಯ್ಯಂಗಾರಿ ಅಂತ ಮಾಡಿದ್ದೆ. ನಮ್ಮ ಸಿನಿಮಾ ತುಂಬ ಒಳ್ಳೆ ಕ್ಲಾಸ್ ಆಡಿಯನ್ಸಿಗೆ ತುಂಬ ಚೆನ್ನಾಗಿ ರೀಚ್ ಆಗಿತ್ತು. ಚೈತನ್ಯ ಸರ್ ನನಗೆ ಕಾಲ್ ಮಾಡಿ ಒಂದು ಪಿವೋಟಲ್ ಕ್ಯಾರೆಕ್ಟರ್ ಇದೆ ಅಂತಂದು. ನಾನು ಖಂಡಿತ ಸರ್ ಮಾಡೋಣ, ಯಾವ ಥರ ಪಾತ್ರ ಬರುತ್ತೆ, ಯಾಕೆಂದರೆ ನಾನು ಕ್ಯಾರೆಕ್ಟರನ್ನು ತುಂಬ ಡೀಟೇಲಾಗಿ ಸ್ಟಡಿ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಹೇಳ್ಬೋದಾ ಸರ್? ಅದಕ್ಕೆ ನೀನು ತುಂಬ ತಲೆ ಕೆಡಿಸ್ಕೋಬೇಡ, ಅಲ್ಲಿ ಅತುಲ್ ಕುಲಕರ್ಣಿ ಅವರಿದ್ದಾರೆ ಸರ್ ಅಂತಂದೆ. ನೆಕ್ಸ್ಟ್ ಆಶೀಶ್ ವಿದ್ಯಾರ್ಥಿ, ವಿನೋದ್ ಪ್ರಭಾಕರ್ ಇದ್ದಾರೆ, ವಿನಯ್ ಗೌಡ ಅವ್ರು ಮಾಡ್ತಿದ್ದಾರೆ, ಮ್ಯೂಸಿಕ್ ಸಂತೋಷ್ ನಾರಾಯಣ್ ಅವರಿದ್ದಾರೆ. ಈ ಘಟಾನುಘಟಿಗಳ ಮಧ್ಯೆ ನಾನು ಏನು ಮಾಡಲಿ ಸರ್? ಈ ಹೆಂಗೆ ಭಯ ಆಗ್ತಿದೆಯೋ ಲಿಟ್ರಲಿ ಅವತ್ತು ನನಗೆ ಕಾಲಲ್ಲಿ ಅಷ್ಟೇ ನರ್ವಸ್ ಆಗೋಗಿದೆ. ಬಟ್ ನನಗೇನು ಅನಿಸುತ್ತೆ ಅಂದರೆ, ನಾನು ಡಬ್ಬಿಂಗ್ ಫೈಲು ನೋಡಿದಾಗ ಬಲರಾಮನ ದಿನಗಳು ಆ ಪೀರಿಯಡನ್ನು ಸೆಟ್ ಮಾಡಿರೋದಾಗಲಿ, ಆ ವರ್ಲ್ಡ್ ಬಿಲ್ಡ್ ಮಾಡಿರೋದಾಗಲಿ, ಸಣ್ಣ ಸಣ್ಣ ನ್ಯೂಯಾನ್ಸಸ್ಗಳನ್ನು ತುಂಬ ಚೆನ್ನಾಗಿ ಪೋರ್ಟ್ರೈ ಮಾಡಿರೋದಾಗಲಿ, ಇಡೀ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಬಿಲ್ಡ್ ಆಗಿದೆ ಸರ್. ಬಹುಶಃ ಇವಾಗ ಹೇಗೆ ನನಗೆ ಹಿಂದಿನ ಸಿನಿಮಾದಲ್ಲಿ ನನಗೆ ಕ್ಲಾಸ್ ಆಡಿಯನ್ಸನ್ನು ರೀಚ್ ಆಗೋಕ್ಕಾಗಿತ್ತು, ಬಹುಶಃ ಫಸ್ಟ್ ಶೋ ಆದಮೇಲೆ ವಿನೋದಣ್ಣ ಹೇಳ್ಕೊಟ್ಟಿರೋ ಆ ಸಣ್ಣ ಫೈಟಿಂದ ನನಗೆ ಫೈಟಲ್ಲ, ಆ್ಯಕ್ಟಿಂಗ್ ಅಂದರೆ ಏನೋ ಕಲ್ತ್ಕೊಂಡು ಬಂದಿದ್ದೆ. ಅಣ್ಣ ಅದು ಒಂದು ಜಂಪ್ ಮಾಡಬಾರೋ, ತುಂಬ ಚೆನ್ನಾಗಿ ಕಾಣ್ತೀಯ ನೀನು. ನನಗೆ ಏನು ಜಂಪ್ ಮಾಡಬಾರ್ಲಪ್ಪ, ನಾನು ಇವೆಲ್ಲ ಕಲ್ತಿಲ್ಲಲ್ಲ. ಆಮೇಲೆ ಮಾನಿಟ್ರ್ ಹತ್ರ ಬಂದು ಅಣ್ಣ ಮಗು ಥರ ಮಾನಿಟರ್ ನೋಡ್ತಾ ಇದ್ದಾರೆ, ಹಿಂಗೆ ಅದು ನೋಡೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೋಡು, ಹೆಂಗೆ ಜಂಪ್ ಮಾಡಿದ್ಯಾ ನೋಡು ಅಂತ. ಸೊ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಅಂದರೆ ಇಂಥ ಒಂದು ದೊಡ್ಡ ಸ್ಕೇಲಲ್ಲಿ ಫಸ್ಟ್ ಡೇ ಶೂಟಿಂಗಲ್ಲಿ ನಮ್ಮದೆಲ್ಲ ತುಂಬ ಒಂದು ಸಣ್ಣ ಬಡ್ಜೆಕ್ಟಲ್ಲಿ ನನ್ನ ಹಿಂದಿನ ಸಿನಿಮಾ ಆಗಿದ್ದು ಅಂಥದ್ದು. ಇದು ಇಂಥ ದೊಡ್ಡ ಸ್ಟಾರ್ ಕಾಸ್ಟು ಒಂದು 100 ಜನ ಅವತ್ತು ನಮ್ಮ ವಿನೋದ್ ನಗರ ಇದರಲ್ಲಿ ಮಾಡ್ತಾ ಇದ್ದಾರೆ. ಚೈತನ್ಯ ಸರ್ ಊಟದ ಬ್ರೇಕಲ್ಲಿ ಹೇಗಿದೆ ಆದಿತ್ಯ, ಹೆಂಗೆ ಅನ್ನಿಸ್ತಾ ಇದೆ ಅಂದರು. ಸರ್ ಇವೆಲ್ಲ ಕನ್ಸ್ಕೊಂಡಿದ್ವಿ ಸರ್, ನಮ್ಮ ಹಿಂದೆ ಯಾರೋ 100 ಜನ ನಿಲ್ತಾರೆ, ಒಂದು 50 ಜನ ಮೂವ್ ಆಗ್ತಿರ್ತಾರೆ ಜೂನಿಯರ್ಸ್ ಎಲ್ಲ ಅಂತ. ಸೊ ಅದೆಲ್ಲ ನೋಡಿದಾಗ ಲಕ್ಕಿ ಅಂತ ಅನಿಸುತ್ತೆ. ಅಂದರೆ ಇಂಥ ಒಂದು ಸ್ಕೇಲಲ್ಲಿ ಈ ಥರ ಒಳ್ಳೆಯ ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ನೋಡಿದಾಗ ನನಗನ್ಸಿದ್ದು ಖಂಡಿತವಾಗ್ಲೂ ಪದ್ಮಾವತಿ ಫಿಲಮ್ಸು ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡ ಎತ್ತರಕ್ಕೆ ಹೋಗೋಕ್ಕೆ ಯಾವುದೇ ಥರದ ಡೌಟ್ ಇಲ್ಲ ಅಂತ ಅನಿಸ್ಬಿಡ್ತು. ಅಂದರೆ ಯಾವ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದ್ರೂ ಈಚ್ ಆ್ಯಂಡ್ ಎವರಿ ಡಿಪಾರ್ಟ್ಮೆಂಟ್ ಅದು ತುಂಬ ಚೆನ್ನಾಗಿ ಮಾಡಿದೆ.
ನಿಮಗೆ ಖಂಡಿತ ಒಳ್ಳೆಯದಾಗಲಿ ಮೇಡಮ್. ಈ ಉತ್ತರಾಯಣಕ್ಕೆ ಎಲ್ಲರೂ ತುಂಬ ಒಳ್ಳೆಯದನ್ನು ಬಯಸ್ತಿರ್ತಾರೆ. ಖಂಡಿತ ಇದು ತುಂಬ ದೊಡ್ಡ ಲೆವೆಲಲ್ಲಿ ರೀಚ್ ಆಗುತ್ತೆ ಅನ್ನೋದು ನನಗೆ ಯಾವ ಕಡೆಯಿಂದನೂ ಡೌಟ್ ಅಂತೂ ಆಗ್ತಾ ಇದೆ. ಥ್ಯಾಂಕ್ ಯು. ಇನ್ನೊಂದೇನೆಂದರೆ ಸರ್, ವಿನೋದ್ ಸರ್, ನಿಮ್ಮ ಹತ್ರ ಕೇಳಬೇಕು ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಒಂದು ಡೈಲಾಗ್ ಹೇಳ್ಬೋದು ನಮ್ಮ ಜನಕ್ಕೆ ಇವತ್ತು ಸಂಕ್ರಾಂತಿ ಹಬ್ಬದ ಬಲರಾಮನ ದಿನದಲ್ಲಿ. ಒಂದು ಹೇಳಿದ್ರೂ ಬಿಟ್ಕೊಟ್ಟಂಗೆ ಆಗುತ್ತೆ ಯಾವುದಾದ್ರೂ, ಬಿಕಾಸ್ ಎಲ್ಲನೂ ಕನೆಕ್ಟ್ ಆಗಿದೆ. ಡೈಲಾಗ್ ಮಾತಾಡಿದ್ರು ಈಗ ನೀವೇನು ಮಾದೇವಲ್ಲಿ ನನ್ನ ಇಡೀ ಸಿನಿಮಾ 2 ನಿಮಿಷ ಏನು ಮಾತಾಡಿರ್ತೀನೋ, ಬಲರಾಮ ಆದ್ರೂ ಡೈಲಾಗ್ಸ್ ಕಮ್ಮಿ ಇದೆ, ಬಟ್ ಏನು ಅಂದರೆ ಆ ಡೈಲಾಗ್ಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾನೆ ಇರುತ್ತೆ, ಇಂಟರ್ಲಿಂಕ್ ಆಗಿರುತ್ತೆ. ಸೊ ಯಾವುದಾದ್ರೂ ಒಂದು ಹೇಳಿದ್ರು ಇಟ್ ಇಸ್ ಮಾಸ್ ಡೈಲಾಗ್ಸ್ ಥರ ಇಲ್ಲ. ಇಡೀ ಸಿನಿಮಾದಲ್ಲಿ ಎಲ್ಲೂ ಮಾಸ್ ಇಲ್ಲ, ನಾನು ಬಂದರೆ ಹೊಡಿತೀನಿ ಬಿಡಿತೀನಿ, ಅದೇ ಆ ಥರದ್ದು ಏನೂ ಇಲ್ಲ. ಬಲರಾಮ ಕ್ಯಾರೆಕ್ಟರ್ಗೆ ಎಷ್ಟು ಡೈಲಾಗ್ ಬೇಕು ಅಷ್ಟೇ ಮಾತಾಡೋದು. ಡನ್ ಸರ್. ಓಕೆ, ನನಗೆ ನಂದೊಂದು ಪ್ರಶ್ನೆ ಇದೆ ರಜತ್ ಅವ್ರಿಗೆ. ಇದಕ್ಕೆ ಮುಂಚೆ ಒಂದ್ಸಲಿ ಮಚ್ಚಿಡ್ದಾಗ ತುಂಬ ನ್ಯೂಸ್ ಆಗಿದ್ವಿ, ಇದರಲ್ಲೂ ಮಚ್ಚಿಡ್ದಿದ್ದೀರಾ? ಅದ್ರ ಬಗ್ಗೆ ಏನಾದರೂ 1-2 ಮಾತು? ಇಲ್ಲ, ಇದನ್ನು ನನಗೆ ತುಂಬ ಖುಷಿ ಆಗೋದೇನೋ ನಮ್ಮ ಕೇಸವರೇ ಕೇಳ್ತಾರೆ ಇದನ್ನು. ಸೊ ಅದೊಂದು ತುಂಬ ಭಾಗ್ಯ ಅನಿಸುತ್ತೆ ನನಗೆ. ಇದರಲ್ಲಿ ಇಬ್ಬರು ಮಚ್ಚಿಡ್ದೀವಿ ತಿರ್ಗಾ. ಐ ಥಿಂಕ್ ಇದನ್ನು ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದರೆ ನಮ್ಮ ಪ್ರೊಡ್ಯೂಸರ್ಗಳು ನೋಡ್ಕೊತಾರೆ. ಸೊ ಟೋಟಲ್ ಮೂವಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ವಂಡರ್ಫುಲ್ ಟೀಮ್. ಚೈತನ್ಯ ಸರಿಂದ ಹಿಡಿದು ವಿನೋದ್ ಸರ್, ಪ್ರಿಯಾ ಮೇಡಮ್, ನಿಶಾ ಮೇಡಮ್, ನನ್ನ ಪ್ರೊಡ್ಯೂಸರ್ಸು, ಎಷ್ಟು ಅದ್ಭುತ ಟೀಮು ಅಂದರೆ ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು, ತುಂಬ ಕನಸಿಂದ ಕಟ್ಟಿರುವಂಥ ಒಂದು ಸಿನಿಮಾ ಬಲರಾಮನ ದಿನಗಳು. 2026 ಬ್ಲಾಕ್ ಬಸ್ಟರ್ ಆಗೋದು ಯಾವುದೇ ಕಾರಣಕ್ಕೂ ಡೌಟ್ ಇಲ್ಲ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಇಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಾನು ಫಸ್ಟ್ ಬಂದಿದ್ದ ತಕ್ಷಣ ಮೈಕ್ ಕೊಟ್ಬಿಟ್ಟು ಏನು ಮಾತಾಡಬೇಕು ಅಂತ ನನಗೆ ಹೇಳಿಲ್ಲ. ಇಷ್ಟೊಂದೆಲ್ಲ ಮಾತಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಬಂದಿದ್ದ ತಕ್ಷಣ 1-2 ಮಾತಾಡಿದೆ. ಬಟ್ ಎಸ್, ತಿರ್ಗಾ ಹೇಳಿದ್ರೆ ಎಲ್ಲ ರಿಪೀಟ್ ಮಾಡ್ದಂಗೆ ಆಗುತ್ತೆ. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ಸಿನಿಮಾಗೆ. ಅವ್ರವ್ರ ಜರ್ನಿನಲ್ಲಿ ಅವ್ರವ್ರದ್ದು ತುಂಬ ಕಷ್ಟ ಇದೆ. ಆ್ಯಂಡ್ ಆ ಕಷ್ಟ ಪರದೆ ಮೇಲೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಮಿಸ್ ಮಾಡ್ತೀರಾ. ನೀವು +1 ನಿಮ್ಮ ಜೊತೆನಲ್ಲಿ ಒಬ್ಬರನ್ನ ಕರ್ಕೊಂಡೋಗಿ ಸಿನಿಮಾ ನೋಡಿ ಮಜಾ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಏನು ಅಂದರೆ ನಮ್ಮ ಇಡೀ ತಂಡ ಹೆಂಗಾದರೂ ಸಂಕ್ರಾಂತಿಗೆ ಎಲ್ಲರೂ ಬಂದಿದ್ದೀವಿ, ಎತ್ತೋಡಿಸ್ಬೇಕು. ಅದನ್ನು ಸಾರಥಿ ವಹಿಸ್ಕೊಂತ ಇರೋದು ನಮ್ಮ ಚೈತನ್ಯ ಸರ್. ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ನೀವೇ ಅಲ್ವಾ ಸರ್? ಎಲ್ಲ ಕರ್ನಾಟಕದ ಜನತೆಗೆ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.